ನಮಸ್ಕಾರ ಪ್ರಿಯ ಸ್ನೇಹಿತರೆ. ಈ ಒಂದು ದಿನ ಸೆಲ್ ಸೈಕಲ್ ಅಥವಾ ಜೀವಕೋಶ ವಿಭಜನೆ, ಮಾನವನ ದೇಹದಲ್ಲಿ ಜೀವಕೋಶಗಳ ಮಹತ್ವ ಮತ್ತು ಅದು ಹೇಗೆ ಒಂದು ಜೀವಕೋಶ ಇರುವುದು ಎರಡು ಜೀವಕೋಶಗಳಾಗಿ ಪರಿವರ್ತನೆಯಾಗುವ ಒಂದು ಸ್ಥಿತಿ ಅಥವಾ ಒಂದು ಪ್ರೋಸೆಸ್ಸನ್ನು ನಾವು ಸೆಲ್ ಸೈಕಲ್ ಅಥವಾ ಜೀವಕೋಶ ವಿಭಜನೆ ಅನ್ನುತ್ತೇವೆ. ಒಂದು ಜೀವಕೋಶ ಇನ್ನೊಂದು ಜೀವಕೋಶ ಮಾರ್ಪಟ್ಟಾಗ ಪ್ರಥಮ ಅಥವಾ ಮೊದಲು ಇರುವಂಥ ಒಂದು ಜೀವಕೋಶ ಮಾರ್ಪಟ್ಟಾಗ ಇರುವಂಥ ಜೀವಕೋಶವು ಕೂಡ ಅದರಲ್ಲಿ ಇರುವಂಥ ಎಲ್ಲ ರೀತಿಯ ಅಂಶಗಳನ್ನು ಒಳಪಟ್ಟಿರ್ತದೆ. ಈಗ ಒಂದು ಜೀವಕೋಶದಲ್ಲಿ ಇರುವಂಥ ಎಲ್ಲ ಅಂಶಗಳು ಎರಡನೇ ಜೀವಕೋಶ ಬದಲಾವಣೆಯಾಗಿ ಅಥವಾ ಸೆಲ್ ಡಿವಿಷನ್ ಆದಾಗಲೂ ಕೂಡ ಅದರಲ್ಲೂ ಕೂಡ ಒಂದನೇ ಜೀವಕೋಶದಲ್ಲಿ ಇರುವಂಥ ಎಲ್ಲ ಅಂಶಗಳನ್ನು ಒಳಪಟ್ಟಿರ್ತದೆ. ಅದಕ್ಕೆ ಇದನ್ನು ಡೂಪ್ಲಿಕೇಶನ್ ಅಥವಾ ಜೆರಾಕ್ಸ್ ಅಂತಲೂ ಕೂಡ ನಾವು ಕರಿತೀವಿ. ಈ ಒಂದು ಜೀವಕೋಶ ವಿಭಜನೆಯಲ್ಲಿ 4 ಪ್ರೊಸೆಸ್ ಅಥವಾ 4 ಭಾಗಗಳಾಗಿ ವಿಂಗಡಿಸುತ್ತೇವೆ. ಒಂದನೇದು ಮೊದಲನೇದಾಗಿ G1 ಫೇಸ್, ಮೊದಲನೇ ಹಂತ G1 ಫೇಸ್. ಎರಡನೆಯದಾಗಿ ಉತ್ಪತ್ತಿಯಾಗುವಂಥ ಪ್ರೊಸೆಸ್ ಅಥವಾ S ಫೇಸ್, ಸಿಂಥಸಿಸ್ ಫೇಸ್ ಅಂತ ಕರಿತೀವಿ. ಅದೇ ಮುಂದುವರೆದು G2 ಫೇಸ್ ಮತ್ತು M ಫೇಸ್, ಫುಲ್ಲಿ ಮೆಚ್ಯೂರ್ಡ್ ಸೆಲ್. ಈ 4 ಪ್ರೊಸೆಸ್ನ ಭಾಗಗಳು. ಈ ಒಂದು ಪ್ರಥಮ ಭಾಗದಲ್ಲಿ G1 ಫೇಸಲ್ಲಿ ಒಂದು ಜೀವಕೋಶದಲ್ಲಿ ಇರುವಂಥ ಎಲ್ಲ ಅಂಶಗಳು ಇನ್ನೊಂದು ಜೀವಕೋಶ ಆಗಿ ಆಗುವ ಮೊದಲನೇ ಘಟ್ಟ. ಇದರಲ್ಲಿ ಕೂಡ ಜೆನೆಟಿಕ್ ಮೆಟೀರಿಯಲ್ DNA, RNA, ಸೆಲ್ ಆರ್ಗನೆಲ್ಸ್ ಎಲ್ಲನೂ ಕೂಡ ತಯಾರಾಗುತ್ತವೆ. ಇನ್ನೊಂದು ಸೆಲ್ ವಿಭಜನೆಯಾಗಿ ಅಥವಾ ಜೀವಕೋಶ ವಿಭಜನೆ ಆಗುವುದಕ್ಕೆ ಏನೇನು ಮಾರ್ಪಾಡುಗಳು ಬೇಕೋ ಅದನ್ನು ಸಿದ್ಧ ಸ್ಥಿತಿಯಲ್ಲಿಡುವುದೇ ಈ ಪ್ರಥಮ ಫೇಸ್. ತದನಂತರ ಮುಂದುವರಿಯುವುದೇ ಉತ್ಪಾದನೆ. ಅಂದರೆ ಒಂದು ಜೀವಕೋಶ ಇನ್ನೊಂದು ಜೀವಕೋಶವಾಗಿ ತಯಾರಾದ ನಂತರ ಆಗುವ ಒಂದು ಎರಡನೇ ಹಂತವೇ ಅಥವಾ ಉತ್ಪಾದನಾ ಫೇಸ್ ಅಥವಾ ಸಿಂಥಸಿಸ್ ಫೇಸ್. ಇಲ್ಲಿ ಕೂಡ ಇದರಲ್ಲಿ ಭಾಳ ಮುಖ್ಯವಾಗಿ ಸೆಂಟ್ರಿಯೋಲ್ಸ್ ಅಥವಾ ಸೆಲ್ಲಿನ ಒಂದು ಅಂಗಾಂಗವಾಗಿರುವಂತಹ ಸೆಂಟ್ರಿಯೋಲ್ಸ್ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅದರಿಂದ ಸೆಂಟ್ರಿಯೋಲ್ಸ್ ಅನ್ನುವಂತಹ ಜೀವಕೋಶದಲ್ಲಿರುವಂತಹ ಸಬ್ ಸೆಲ್ ಆರ್ಗನೆಲ್ಸ್ ಆಗಿರುವಂತಹ ಸೆಂಟ್ರಿಯೋಲ್ಸ್ ತನ್ನದೇ ಆದಂಥ ಕೆಲಸದಿಂದ ಎರಡು ಪೇರ್ಸ್ನ ಅಂದರೆ ಎರಡು ಜೀವಕೋಶಗಳಾಗಿ ಮಾರ್ಪಾಡುವುದಕ್ಕೆ ಮುಖ್ಯವಾದ ಪಾತ್ರ ವಹಿಸುತ್ತದೆ ಸೆಂಟ್ರಿಯೋಲ್ಸ್. ತದನಂತರ G2 ಫೇಸ್. ಇಲ್ಲಿ ಪ್ರತಿಯೊಂದು ಜೀವಕೋಶದಲ್ಲಿರುವ ಅಂಶಗಳು ಎರಡು ಜೀವಕೋಶಗಳಾಗಿ ಮಾರ್ಪಾಡುವ ಮುಖ್ಯ ಹಂತವಾಗಿರುತ್ತದೆ. ತದನಂತರ ಇರುವುದೇ M ಫೇಸ್. ಇಲ್ಲಿ ಪ್ರತಿಯೊಂದು ಸೆಲ್ ಮೊದಲನೇ ಸೆಲ್ನಲ್ಲಿರುವಂಥ ಎಲ್ಲ ಅಂಶಗಳು ಎರಡನೇ ಸೆಲ್ಲಲ್ಲಿ ಕೂಡ ಇರ್ತವೆ. ಇದನ್ನು M ಫೇಸ್ ಅಥವಾ ಮೈಟಾಟಿಕ್ ಫೇಸ್. ಇದು ಕೂಡ ಮಾನವ ದೇಹದಲ್ಲಿ ಆಗುವಂತಹ ಸೆಲ್ ಸೈಕಲ್. ಅದೇ ರೀತಿಯಲ್ಲಿ ಬ್ಯಾಕ್ಟೀರಿಯಾದಲ್ಲಿ ಅದರಲ್ಲಿ ಬೇರೆ ರೀತಿಯ ಬೈನರಿ ಡಿವಿಷನ್ ಆಗುತ್ತದೆ. ಇದರಲ್ಲಿ ಆಗುವುದು ಮಾನವನ ದೇಹದಲ್ಲಿ ಆಗುವುದು ಕೂಡ ಸೆಲ್ ಸೈಕಲ್ ಭಾಳ ಮಹತ್ವದ ಪ್ರತಿಯೊಂದು ಹಂತದ ವಿಸ್ತಾರವಾದ ರೂಪ ಇಲ್ಲಿ ಇರುತ್ತದೆ. ದಯವಿಟ್ಟು ಒಂದು ಸರಿ ನೋಡಿಕೊಳ್ಳಿ.